ನಮ್ಮ ಹೋರಾಟಗಳ ಹುಟ್ಟೂರಾದಂತಹ ಕೋಲಾರ ತಾಲೂಕಲ್ಲೇ ಅಂಬೇಡ್ಕರ್ ಅವರ ಪ್ರತಿಮೆಗೋಸ್ಕರ ಕಾಲ್ನಡಿಗೆ ಜಾಥಾ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಏನು ವಿಚಾರ ಅಂದರೆ, ಉಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಅವ್ರ ಪ್ರತಿಮೆ ಇಡೋದು ಬೇಡ, ಅಂಬೇಡ್ಕರ್ ಅವರ ಭಾವಚಿತ್ರ ಇರೋದು ಬೇಡ, ನಾವು ಎಲ್ಲ ಸಮುದಾಯದವರು ಊರು ಮುಂದೆ ಓಡಾಡ್ತಾ ಇದ್ದೀವಿ, ಊರು ಮುಂದೆ ಅಂಬೇಡ್ಕರ್ ಅವ್ರು ಕಾಣಿಸೋದು ಬೇಡ ಅಂತೇಳ್ಬಿಟ್ಟು ಒಂದಷ್ಟು ಕಿಡಿಗೇಡಿಗಳ ಮಾತಾಡಿರೋಂಥ ಮಾತಿಗೆ ಸಂಬಂಧಪಟ್ಟಂಗೆ ಅಲ್ಲಿರೋಂಥ ಯುವಕರು, ಆ ಗ್ರಾಮದಲ್ಲಿರೋಂಥ ಯುವಕರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಾಪ ಏನಕ್ಕೆ, ಅಂಬೇಡ್ಕರ್ ಅವರ ಒಂದು ಪ್ರತಿಮೆನ ಊರು ಮುಂದೆನೇ ಇಡಬೇಕು ಅಂತ, ಅಂದರೆ ಸಮುದಾಯ ಭವನದ ಮುಂದೆ ಇಡಬೇಕು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ADC ಅವರ ನೇತೃತ್ವದಲ್ಲಿ ಮೊನ್ನೆ ಸಭೆ ನಡೆಯುತ್ತೆ. ಎಲ್ಲರನ್ನೂ ಅಪೋಸಿಟ್ ಅವ್ರನ್ನ ಮತ್ತು ನಮ್ಮ ಕಡೆಯವ್ರನ್ನ ಇಬ್ಬರನ್ನೂ ಕರೆಸಿ ಒಂದು ಸಭೆ ಮಾಡಿದಾಗ ಆಪೋಸಿಟ್ ವ್ಯಕ್ತಿಗಳು ಏನಂತಾರೆ ಅಂದರೆ, ಡೈರೆಕ್ಟಾಗಿ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು, ನಾವು 5-6 ಕಮ್ಯುನಿಟಿಗಳು 5-6 ಸಮುದಾಯದವ್ರು ಇದ್ದೀರಿ, ಆ ರೋಡಲ್ಲಿ ಓಡಾಡಬೇಕಾಗ್ತೈತೆ, ನಾವು ಹೆಂಗೆ ಓಡಾಡೋದು ಅಂತ ಬಿಟ್ಟು ಮೀಟಿಂಗಲ್ಲಿ ಮಾತಾಡ್ದ. ಎಲ್ಲ ದಲಿತ ಮುಖಂಡರು ಇದಕ್ಕೆ ಸಾಕ್ಷಿ. ಆದಮೇಲೆ ಎಲ್ಲ ದಲಿತ ಮುಖಂಡರು ಅಂಬೇಡ್ಕರ್ ಅವರ ಪ್ರತಿಮೆ ಆಗಬೇಕು ಅಂತೇಳ್ಬಿಟ್ಟು ಮಾತಾಡಿದ್ರು. ಆದರೆ ಊರಿಗೆ ಎಂಟ್ರಿ ಆಗಿದ ತಕ್ಷಣ ಅಂಬೇಡ್ಕರ್ ಅವ್ರು ನೋಡಬಾರ್ದು ಅನ್ನೋ ಒಂದು ಮನಸ್ಥಿತಿಗಳು ಕೋಲಾರ ಜಿಲ್ಲೆಯಲ್ಲಿ ಇಂಥ ಕೋಲಾರ ತಾಲೂಕಲ್ಲಿ ಉಲ್ಲಂಕಲ್ಲು ಗ್ರಾಮದಲ್ಲಿ ಇದೆ ಅನ್ನೋದೇ ದೊಡ್ಡ ದುರಂತ. ಎರಡನೇದು, ನಿನ್ನೆ ಯಾರ್ಯಾರೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ, ಹೆಣ್ಮಕ್ಳು ಅವರು ಇವರೆಲ್ಲ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂದರೆ, ನಮ್ಮಲ್ಲಿ ಭೇದ ಭಾವ ಇಲ್ಲ, ನಾವು ಅವ್ರು ಬೇರೆ ಇವ್ರು ಬೇರೆ ಅಂತೆಲ್ಲ ನೋಡಲ್ಲ ಅಂತೇಳ್ಬಿಟ್ಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇವಾಲಯ ಇವತ್ತಿಗೂ ಪ್ರವೇಶ ಇಲ್ಲ ಅಂತೇಳ್ಬಿಟ್ಟು ಗ್ರಾಮಸ್ಥರು, ಗ್ರಾಮದಲ್ಲಿರೋಂಥ ನಮ್ಮ ಕಮ್ಯುನಿಟಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ದೇವಾಲಯ ಪ್ರವೇಶ ಬೇಡ. ಆ ಅಕ್ಕ ಯಾರೋ ತುಂಬ ಚೆನ್ನಾಗಿ ಏನೇನೇನೋ ಮಾತಾಡ್ತಾ ಇದ್ರು. ಆ ಅಕ್ಕ ನೇತೃತ್ವದಲ್ಲೇ ಸಮುದಾಯ ಭವನದ ಮುಂದೆ ಅಂಬೇಡ್ಕರ್ ಅವ್ರ ಪ್ರತಿಮೆ ಆಗೋದನ್ನ ನೋಡೋಣ. ಅವರೇ ಬಂದಿಡ್ಲಿ, ಅಂಬೇಡ್ಕರ್ ಅವ್ರ ಪ್ರತಿಮೆನ ಅವರೇ ಬಂದಿಡ್ಲಿ, ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಮೆನ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಜಿಲ್ಲಾಡಳಿತ ಸಮುದಾಯ ಭವನ ಪ್ರತಿಮೆನ ಮಾಡಿಲ್ಲ ಅಂದರೂ ನಮಗೆ ಶಕ್ತಿ ಐತೆ, ನಾವು ಮಾಡ್ತೀವಿ. ಆ ಜಾಗದಲ್ಲಿ ಕಟ್ಕೊಳ್ಳೋದಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಒಂದು. ಎರಡನೇ ವಿಚಾರ ಏನಂದ್ರೆ, ನಿನ್ನೆ ಅವರು ಅಷ್ಟೆಲ್ಲ ಮಾತಾಡ್ತಾ ಇದ್ರುವಾಗ್ಲೂ ಅಂಥ ವ್ಯಕ್ತಿಗಳ ಮೇಲೆ ಪ್ರಕರಣ ಮಾಡೋ ಅಂಥದ್ದು. ಮೀಟಿಂಗಲ್ಲ ವ್ಯಕ್ತಿ, ನಾವು ಊರಲ್ಲಿ ಎಲ್ಲ ಕಮ್ಯುನಿಟಿ ಅವ್ರು ಇದ್ದೀವಿ, ಊರು ಮುಂದೆ ಹೋಗಿದ ತಕ್ಷಣ ನಾವು ಯಾವ ಥರ ಅಂಬೇಡ್ಕರ್ ಅವ್ರು ನೋಡೋದು ಅನ್ನೋ ಮಾತನ್ನ ಮೀಟಿಂಗಲ್ಲಿ ಮಾತಾಡಿದಾಗ ಆ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಅನ್ನೋ ಮನಸ್ಥಿತಿ ಒಂದು ಅಧಿಕಾರಿಗೂ ಬಂದಿಲ್ಲ. ಅಧಿಕಾರಿಗಳು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಜಾಗದಲ್ಲಿ ಅಂದರೆ ಎಲ್ಲಿ ಇವಾಗ ಏನೋ ರೆಸಲ್ಯೂಷನ್ ಮಾಡಿ ಜಾಗ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ಪ್ರತಿಮೆಗೆ, ಆ ಜಾಗದಲ್ಲಿ ಆಗೋದು ಬೇಡ, ಅದು ಊರು ಮುಂದೆ ಐತೆ, ನಾವೆಲ್ಲೋ ಒಂದು ಕಡೆ ಗುರ್ತು ಮಾಡ್ಕೊಡ್ತೀವಿ, ಆ ಜಾಗದಲ್ಲಿ ಅಂಬೇಡ್ಕರ್ ಅವ್ರನ್ನ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ಮಾತಾಡ್ತಾ ಇರೋಂಥದ್ದು. ಅಂದರೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಇವರು ಕೂಡ ಮಾತಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ 3ನೇ ತಾರೀಕು ಹೋರಾಟ. ಇಲ್ಲಿಂದ ಉಲ್ಲಂಕಲ್ಲು ಗ್ರಾಮದಿಂದ ಕೋಲಾರ ಜಿಲ್ಲಾ ಪಂಚಾಯತಿ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ. ಯಾಕಂದ್ರೆ ಅಂಬೇಡ್ಕರ್ ಅವ್ರಿಗೋಸ್ಕರ ಈ ಕಾಲದಲ್ಲೂ ಕೋಲಾರ ಜಿಲ್ಲೆಯಲ್ಲಿ ಹೋರಾಟ ನಡೀಬೇಕು ಅಂತ ಹೇಳ್ಬಿಟ್ಟು ರಾಜ್ಯಕ್ಕೆಲ್ಲ ಗೊತ್ತಾಗ್ಬೇಕಲ್ಲ. ಒಂದು ಜಾಗ ಗುರ್ತು ಮಾಡ್ಕೊಡಿ ಮೇಡಮ್, ಗ್ರಾಮದ ಮುಂದೆ ಇರಬೇಕು, ಊರ್ ಮುಂದೆ ಇರಬೇಕು, ಬಾಬಾ ಸಾಹೇಬ್ರನ್ನ ಊರೆಲ್ಲ ನೋಡಬೇಕು. ಒಂದೇ ಕಮ್ಯುನಿಟಿಗೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಅಂಬೇಡ್ಕರ್ ಅವರು, ಎಲ್ಲ ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ. ಆ ವ್ಯಕ್ತಿಗೆ ಜಾಗ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ, ಮೀಟಿಂಗಲ್ಲಿ ದೊಡ್ಡ ದೊಡ್ಡ ಹೋರಾಟಗಾರರೆಲ್ಲ ಎಲ್ಲರೂ ಕೇಳಿದ್ರು ನೀವು ಮಾತಾಡಬೇಡ್ರಿ ಅಂತ ಹೇಳ್ಬಿಟ್ಟು ಅಂತಾರೆ. ಇದ್ರ ಹಿಂದೆ ಇರೋಂಥದ್ದೇನು ಅಂತ ಹೇಳ್ಬಿಟ್ಟು ನೋಡಿದ್ರೆ, ಒಂದಷ್ಟು ರಾಜಕಾರಣಿಗಳು ಅಂಬೇಡ್ಕರ್ ಅವರ ಪ್ರತಿಮೆ ಊರು ಮುಂದೆ ಇಟ್ಟರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅವ್ರ ಮುಖ ಹೆಂಗೆ ನೋಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಆ ಊರಲ್ಲಿರೋಂಥ ಬೇರೆ ಕಮ್ಯುನಿಟಿ ಅವ್ರು ಮಾತಾಡಿರೋದು. ಹಿಂಗೆಲ್ಲ ಮಾತಾಡ್ತಾ ಇದ್ದಾಗ ಪಾಪ ನಮ್ಮ ಕೋಲಾರ ತಾಲೂಕಲ್ಲಿರೋಂಥ ದಲಿತ ಯುವಕರಿಗೆ, ಹುಡುಗರಿಗೆ ರಕ್ತ ಕುದಿಯಲ್ಲ. ಇದ್ರಲ್ಲ ರಕ್ತಗಳು, ಮಾನ ಮರ್ಯಾದೆ ಇದ್ರಲ್ಲ, ಸಾರಾಯಿಗಳು, ನಿಮ್ಗೆ ಶೋಕಿಗಳು. ಅಂಬೇಡ್ಕರ್ ಅವ್ರಿಗೋಸ್ಕರ ಒಂದೇ ಒಂದು ಕೆಲಸ ಮಾಡಲ್ಲ ಇವರು. ನಾವು ಹೇಳೋಂಥದ್ದೇನೆಂದರೆ, ನಾವೆಲ್ಲ ಬಾಬಾ ಸಾಹೇಬ್ರನ್ನ ಕೋಲಾರ ತಾಲೂಕಲ್ಲಿ ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು. ಇದೇ ತಿಂಗಳು 3ನೇ ತಾರೀಕು ಉಲ್ಲಂಕಲ್ಲು ಗ್ರಾಮಕ್ಕೆ ಬೆಳಗ್ಗೆ 10 ಗಂಟೆ 10:30 38 ಕಿಲೋಮೀಟರ್ ಸತತವಾಗಿ ಕೋಲಾರ ಜಿಲ್ಲಾ ಪಂಚಾಯತ್ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಐತೆ. 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು. 4ನೇ ತಾರೀಕು ಬಾಗೇಪಲ್ಲಿ ಹೋರಾಟ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.